ನಮಸ್ಕಾರ ಆತ್ಮೀಯರೇ, ಇವತ್ತ ನಾವು ಸವಳಂಗದ ನಿಯರೆಸ್ಟ್ ಬಿದರಳ್ಳಿ ಗ್ರಾಮದಲ್ಲಿದ್ದೀವಿ. ಒಬ್ಬರ ರೈತರ ಫಾರ್ಮನ್ನು ಇವತ್ತು ವಿಸಿಟ್ ಮಾಡ್ತಾ ಇದ್ವಿ. ನಮಸ್ಕಾರ. ನಮ್ಮ ಹೆಸರು ಪ್ರಕಾಶ್ ಅಂತ ಸರ್. ಪ್ರಕಾಶ್ ಅವರೇ, ಇದು ಎಷ್ಟು ವರ್ಷದ ತೋಟ ಸರ್? 5ರಿಂದ 6ನೇ ವರ್ಷ ರನ್ನಿಂಗ್ ಸರ್ ಇದು. ನಂತರ ಇದಕ್ಕೆ ನೀವು ಕಿರಣ್ ಮಾರ್ಗದರ್ಶನ ನಿಮ್ಗೆ ಯಾರು ಮಾಡ್ತಾ ಇದ್ದಾರೆ? ಪ್ರಸನ್ನ ಸರ್, ದೊಡ್ಡ ಏರಿಯವರು ಪ್ರಸನ್ನ ಸರ್ ಅಂತೇಳಿ. ಎಷ್ಟು ವರ್ಷದಿಂದ ಸರ್? 6 ವರ್ಷದಿಂದ ಮಾಡ್ತಾವೆ ಸರ್. ನಿಮಗೆ ಈ ವರ್ಷ ಈ ಅಡಿಕೆ ಬಗ್ಗೆ ನಿಮಗೇನು ಅನ್ನಿಸ್ತು ಸರ್? ಈ ವರ್ಷ ಹೋದನೇ ವರ್ಷದಕ್ಕಂತ ಈ ವರ್ಷ ನಮ್ಗೆ ಹೀಟ್ ಜಾಸ್ತಿ ಇದೆ. ಹೋದನೇ ವರ್ಷ ಒಂದು 15 ಕ್ವಿಂಟಲ್ ಆಗಿತ್ತು. ಈ ವರ್ಷ ಒಂದು ಬೇರೆ ಬಂದು ಪ್ಲಾಟ್ ನೋಡಕ್ ಬಂದಾಗ ಅವರೇ ಒಂದು ಅವ್ರು ಕೇಣಿ ಆಲ್ರೆಡಿ ಕೇಣಿ ಮಾಡಾರೆ. ಅವರು ಒಂದು 70ರಿಂದ 75 ಕ್ವಿಂಟಲ್ ಅಡಿಗೆ ಬರ್ತೈತೆ ಅಂತ ಹೇಳಿದಾರೆ ನನಗೆ. ನಿರೀಕ್ಷೆ ಇಟ್ಟೋಗ್ಯಾರ ಅವರೇ. ಎಷ್ಟು ಡೋಸ್ ಅನ್ನ ಮಾಡ್ತೀರಿ ನೀವು? ಸರ್, ವರ್ಷದಲ್ಲಿ 4 ಡೋಸ್ ಮಾಡ್ತೀನಿ ಸರ್. ಸಿಂಪರಣೆ 2 ಸರ್. ಇದ್ರ ಜೊತೆಗೆ ರಾಸಾಯನಿಕ ಗೊಬ್ಬರ? ಸರ್, ರಾಸಾಯನಿಕ ಗೊಬ್ಬರನು 10-20 2 ಸಲ, ಒಂದು ಮಳೆ ಹೋಗ್ಬೇಕಾರ ಮಳೆ ಬರ್ಬೇಕಾರ 2 ಟೈಮ್ ಕೊಡ್ತೀನಿ. ಎಷ್ಟು ಕೊಡ್ತೀರಿ? ಒಂದು 100ರಿಂದ 150 ಗ್ರಾಮ್ ಒಂದ್ ಗಿಡಕ್ಕೆ ಸರ್. ಗಿಡಗಳು ಎಷ್ಟು ಈಗ? 460 ಗಿಡ ಸರ್. ನಂತರ ಇದ್ರ ಜೊತೆಗೆ ನಿಮ್ದು ಏನ್ ಮತ್ತೆ ಬೇರೆ ಏನ್ ಮಾರ್ಗದರ್ಶನ? ಸರ್, ಇದ್ರ ಜೊತೆಗೆ ಒಂದು ಸಗಣಿ ಗೊಬ್ಬರ ಹಾಕ್ತೀನಿ. ಆಮೇಲೆ ಒಂದು ಇದ್ರದ್ದು ಜೀವಾಮೃತ, ಪಂಚಗವ್ಯ, ದಶಗವ್ಯ, ಪೋಷಕಾಂಶ, ದಶಪರ್ಣಿ, ಕುಣಪಜಲ, ಮತ್ತೆ ನಮ್ಮ ಮಿನರಲ್ ವಾಟರ್, ಈ ತರದ್ ಏನಿರ್ತಾರೆ. ಆಮೇಲೆ ಡೆಲಿವರಿ ವಾಟರ್ ಅಂತ ಬರುತ್ತೆ, ಅದನ್ನೆಲ್ಲ ನಾನು ಅಡಿಷನಲ್ ಕೊಡ್ತೀನಿ ಸರ್. ಈಗ ಆಯ್ತು, ಅವ್ರು ಬಂದಂತೂ ಇದು 75 ಕ್ವಿಂಟಲ್ ಬರುತ್ತೆ ಅಂತ ಹೇಳ್ಯಾರ. ನಿಮಗೆ ಏನ್ ಅನಿಸ್ತಾ ಇದೆ? ಹಿಂದಿನ ನನಗೆ ಹೋದನೇ ವರ್ಷ 15 ಕ್ವಿಂಟಲ್ ಸರ್. ಸರ್, ಜಾಸ್ತಿ ಇರೋದ್ರಿಂದ ಅನಿಸುತ್ತೆ ನನಗೆ, ಅದನ್ನ ನಿರೀಕ್ಷೆ ಇದೆ ಸರ್. ನಮಸ್ಕಾರ ಯಜಮಾನ್ರಿ, ನಿಮಗೆ ಏನ್ ಅನಿಸ್ತಾ ಇದೆ ನಿಮ್ಮ ಅಡಿಕೆ ನೋಡಿ? ಇದು ಪ್ರಕಾಶ್ ಅವ್ರ ತಂದೆಯವರು, ಇವರು. ತುಂಬಾ ಖುಷಿ ಆಗ್ತಾ ಇತ್ತು. ಚೆನ್ನಾಗ್ ಬಂದೈತಿ ಸರಿ. ನಿಮ್ಗೆ ಅನ್ಸುತ್ತಾ 75 ಕ್ವಿಂಟಲ್ ಬರುತ್ತೆ? ನೋಡ್ರಿ, 460 ಗಿಡಗಳಲ್ಲಿನ 75 ಕ್ವಿಂಟಲ್ ಅಡಿಕೆ ಈಗ ಬರ್ತಾ ಇದೆ. ಮತ್ತೆ ಈಗ 75 ಕ್ವಿಂಟಲ್ ಸಾಕ ಪ್ರಕಾಶ್ ಅವರು? ಮತ್ತೆ ಮುಂದೆ ನಾನು ಇದೇ ಗಿಡಕ್ಕೆ 100 ಕ್ವಿಂಟಲ್ ಬರ್ಬೇಕು ನಮ್ ನಿರೀಕ್ಷೆ ಇಟ್ಟು ಸರ್. ಮುಂದಿನ ಇಯರ್ಗೆ ಒಂದು ವರ್ಷದೊಳಗೆ ನಾನು ಮುಂದಿನ ಕೊಯ್ಲಿಗೆ ನೀವೇನಾದ್ರೂ ಮಣ್ಣು ಪರೀಕ್ಷೆ ಮಾಡಿಸಿರಿ? ಇಲ್ಲ, ಮಣ್ಣು ಪರೀಕ್ಷೆ ಇಲ್ಲ ಸರ್. ಆಗಿದ್ಮೇಲೆ ಮಣ್ಣು ಪರೀಕ್ಷೆನೂ ಮಾಡಿಸ್ರಿ? ಒಂದ್ ಬಸ್ಸಿಗಾಲ ಒಂದು ಮಾಡಿದ. ಬಸ್ಸಿಗಾಲುವೆನು ಇನ್ನೂ ಒಂದ್ ಸ್ವಲ್ಪ ಆಳವಾಗಿರ್ಲಿ. ಇನ್ನ ನಂತರ ಇದಕ್ಕೆ ಮತ್ತೆ ಅವರ ಹಿಂಡಿಗಳನ್ನ ಇಂತ ಬರಸ್ತೀರಿ? ಹೌದು ಸರ್, ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಹರಳು ಹಿಂಡಿ ವರ್ಷಕ್ಕೆ 1 ಟೈಮ್, ಒಂದೇ ಟೈಮ್ ಕೊಡ ಸರ್ ನಾನು. ಸರಿ, ಅಲ್ಲಲ್ಲಿ ನಿಮಗೆ ಈಗೇನು ಇನ್ನೂ ಸ್ವಲ್ಪ ಡ್ರಾಪಿಂಗ್ ಕಾಣ್ತಾ ಇದೆ ಅಂದ್ರೆ ನೀವು ಅದಕ್ಕೆ ಬಸಿಗಾಲುವೆ ಇನ್ನೂ ಆಳವಾಗಿ ಬೇಕು ಅಂತ ಅನ್ಸುತ್ತೆ. ನಂತರ ಓವರ್ ಆಲ್ ನಲ್ಲಿ ಎಲ್ಲಾ ಅಕ್ಕಪಕ್ಕ ತೋಟದವ್ರು ಬಂದಿದ್ನಿ ಅಂತ ವಿಸಿಟ್ ಮಾಡಿ? ಇಲ್ಲ, ಮಾಡಿದ ಹೊರಗಡೆ ಮಾತಾಡ್ತಾರ. ನಮ್ಮೂರಲ್ಲೇ ಬಹಳ ಚೆನ್ನಾಗಿ ತೋಟ ಅಂತಂದೇಳಿ ಮೊದಲಿಗೆ ಅಂತ ಬಹಳ ಚೆನ್ನಾಗೈತಿ. ಯಾಕಂದ್ರ ಬೇರೆ ತೋಟಕ್ಕೆ ಹೋಲ್ಸಿದ್ರೆ ಅವ್ರು ಚೆನ್ನಾಗೈತಿ ಅಂತ ಅವ್ರವ್ರ ಮಾತಾಡ್ತಾರ, ನನ್ನ ಇದ್ರಿಗೆ ಕೇಳ್ತಾರ. ಓವರ್ ಆಲ್ ನಲ್ಲಿ ಪ್ರಸನ್ನ ಸರ್ ಮಾರ್ಗದರ್ಶನ ನಿಮ್ಗೆ ಏನ್ ಅನಿಸ್ತು? ಚೆನ್ನಾಗಿದೆ ಸರ್. ಅವ್ರು ಬಂದ್ಮೇಲೆ ನಾನು ಒಂದು ಬೇರೆ ತೋಟದ ಇನ್ನೊಂದು ನನ್ನ ತೋಟ ಇತ್ತು, ಅಲ್ಲಿ 51 ಕ್ವಿಂಟಲ್ ಅಡಿಕೆ ಕೊಯ್ತಿದ್ದೆ. ಅದನ್ನ ಮೊದಲು ನಾನು ನಾರ್ಮಲ್ ರೈತರು ಮಾಡ್ತೀವಲ್ಲ ಹಂಗ, ಅವ್ರ ಮಾರ್ಗದರ್ಶನದಲ್ಲಿ ಎಕರೆ ನಾನು 95 ಕ್ವಿಂಟಲ್ ಅಡಿಕೆ ಕೊಯ್ದಿದ್ದೇನೆ. ಅವಾಗ ಒಂದು ನಿರೀಕ್ಷೆ ಆದ್ಮೇಲೆ ನಾನು ಇನ್ನೂ ಒಂದು ಕೇಳಿದೆ ಅವರಿಗೆ, ಭತ್ತ ಏನೋ ಮಾಡ್ತಾ ಇದ್ದೀನಿ, ಆ ಭತ್ತನ ಏನಾರು ನಿಮ್ಮಲ್ಲಿ ಜಾಸ್ತಿ ಬರ್ಲಿಕ್ಕೆ ಏನಾರು ಇದೆಯಾ ಅಂತ ಕೇಳಿದೆ. ಇದೆಯಪ್ಪ, ನಮ್ದು ಓರಿಕೆ ಏನಂತೈತೆ, ಅದನ್ನ ಬಳಸು. ಹೆಂಗ್ ಬಳಸ್ಬೇಕು? ಬರೀ ಗೊಬ್ಬರಕ್ಕೆ ಮಿಕ್ಸ್ ಮಾಡ್ಕೊಡು ನೀನು, ನೀನು ನೋಡೋದ್ನ ಅಂತ. ಬರೀ 74 kg ತೂಕ ಬರ್ತದೆ, 75 kg. ಅದನ್ನ ಒಂದೇ ವರ್ಷಕ್ಕೆ ಅವರು 6 kg ರೈಸ್ ಮಾಡ್ಕೊಟ್ರು ಒಂದು ಬ್ಯಾಗ. ಅದರಲ್ಲಿಗೆ 80 kg ಬರ್ತಾ ಐತಿ. ಈಗ 4 ವರ್ಷದಿಂದ ನಾನು ಅದನ್ನ ಮಾಡ್ತಾ ಇದ್ದೀನಿ. 80 kg 88 kg ತೂಕ ತಗೊಂಬಂದಿನಿ. ನಾನೇ ರೈಸನ್ನ 6 ತಿಂಗಳು ಸ್ಟಾಕ್ ಬಿಟ್ಬಿಟ್ಟು ಅದನ್ನ ರೈಸನ್ನ ಮಿಲ್ಲಿಂಗ್ ಹಾಕ್ಸಿ, ಭತ್ತ ಮಿಲ್ಲಿಂಗ್ ಹಾಕ್ಸಿ ಅದನ್ನ ರೈತರಿಗೆ ಯಾರಿಗೆ ಬೇಕಾದ್ರೆ ಕೊಡ್ತಾ ಇದ್ದೀನಿ ಸರ್. ನಾನೀಗ ಅದನ್ನ 1500 ರೂಪಾಯಿ ಪ್ಯಾಕೆಟ್ ಕೊಡ್ತಾನೆ ಸರ್. ಎಷ್ಟು ಕೆಜಿ ಪ್ಯಾಕೆಟ್? 24 kg ಪ್ಯಾಕೆಟ್. 24 kg. ಅವರೇ ಸ್ವಂತ ರೈಸನ್ನು ತಯಾರು ಮಾಡ್ತಾರ? ಅದನ್ನ ಅವರು ಸ್ವಂತನೇ ಮಾರಾಟ ಮಾಡ್ತಾರ? ಯಾವುದೇ ಕೆಮಿಕಲ್ ಇಲ್ದಲೆ, ನಾನು ಯಾವುದೇ ಕೆಮಿಕಲ್ ಇಲ್ದಲೆ, ಫರ್ಟಿಲೈಸರ್ ಯಾವ ಕಳೆನ ಔಷಧಿನೂ ಇಲ್ಲ. ಅದಕ್ಕೆ ನವಧಾನ್ಯ ಹಾಕ್ತಿವಿ ಫಸ್ಟ್, ಆಮೇಲೆ ಫರ್ಟಿಲೈಸರ್ ಒಂದು ಕೊಡ್ತೀವಿ ಅಷ್ಟೇ. ಅದ್ರ ಜೊತೆ ಓರಿಕೆನೊಂದು, ಅದರಲ್ಲೇ ಫಂಗಿಸೈಡ್, ಫೆಕ್ಟಿಸೈಡ್, ಇನ್ಸೆಕ್ಟಿಸೈಡ್ ಇದೇ ಕಂಪ್ನಿ ಒಳಗಿದೆ, ಕೆರನ್ ಕಂಪ್ನಿ ಒಳಗಿದೆ. ಉತ್ಪನ್ನಗಳನ್ನು ಬಳಸಿ ಒಳ್ಳೆ ಇಳುವರಿ ತೆಗಿತದನಿ. ಧನ್ಯವಾದ.